ಅಪ್ಪ ಇಲ್ಲದೆ ನನ್ನ ಕೈಲಿ ಇರಕ್ಕಾಗಲ್ಲಮ್ಮ. ಅವ್ರಿಲ್ಲ ಅನ್ನೋ ನಿಜನ ನನ್ನ ಕೈಲಿ ಒಪ್ಕೊಳಕ್ಕೂ ಆಗಲ್ಲ ಅಮ್ಮ. ಒಪ್ಕೊಳ್ಳೋದ್ ಬಿಟ್ಟು ಬೇರೆ ದಾರಿ ಇದೆಯಾ ಪ್ರಿಯಾ? ಅಮರವ್ರೆ, ಪ್ರಿಯಾ ಇಲ್ಲೇ ಇದ್ರೆ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಕರ್ಕೊಂಡು ಹೋಗಿ. ನಾನು ಹೋಗಲ್ಲ ಅಕ್ಕ, ಪ್ಲೀಸ್ ಅಕ್ಕ. ಈ ಮನೆಯಲ್ಲೇ ಅಪ್ಪನ ನೆನಪಲ್ಲೇ ಬದುಕ್ ಬಿಡ್ತೀನಿ. ಈ ಮನೆಯಲ್ಲೇ ಅಪ್ಪನ ಪ್ರೀತಿ ಪಡ್ಕೊಂಡಿದ್ದೀನಿ. ಅವ್ರ ಜ್ಞಾಪಕದಲ್ಲೇ ಜೀವನ ಸಾಗಿಸ್ತಾ ಇಲ್ಲೇ ಇದ್ದು ಬಿಡ್ತೀನಿ. ಪ್ಲೀಸ್ ಕಳಿಸ್ಬೇಡ ಪ್ಲೀಸ್. ಪ್ರಿಯಾ, ಬೇಕಾದ್ರೆ ಇನ್ನೊಂದು ದಿನ ಬರೋಣ. ಈ ಟೈಮಲ್ಲಿ ನೀನಿಲ್ಲಿರೋದು ಕರೆಕ್ಟ್ ಅಲ್ಲ. ಹೋಗೋಣ ನಡಿ. ನೀನಿಲ್ಲೇ ಇದ್ರೆ ಅಪ್ಪನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾನೆ ಇರ್ತೀಯಮ್ಮ. ನಮಗ್ ನಾವೇ ಸಮಾಧಾನ ಮಾಡ್ಕೋಬೇಕು. ನೀನಿಲ್ಲೇ ಇದ್ರೆ ನಿಮ್ಮ ಅಪ್ಪನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾನೆ ಇರ್ತೀಯಮ್ಮ. ನನ್ ಮಾತು ಕೇಳಮ್ಮ. ನಮಗ್ ನಾವೇ ಸಮಾಧಾನ ಮಾಡ್ಕೋಬೇಕಮ್ಮ. ಅಮ್ಮ, ನನ್ ಮಾತು ಕೇಳಮ್ಮ. ಪ್ಲೀಸ್ ಅಮ್ಮ, ಅಮ್ಮ ಪ್ಲೀಸ್ ಅಮ್ಮ. ನನ್ ಬಂಗಾರ ಅಲ್ವಾ? ಅಳಿ ಅಂದ್ರೆ ಪ್ಲೀಸ್ ಕರ್ಕೊಂಡು ಹೋಗಿ. ಅಳ್ಬಾರ್ದಮ್ಮ, ದಯವಿಟ್ಟು ಹೊರಡಮ್ಮ. ನಾನು ಹೋಗಲ್ಲ ಅಮ್ಮ. ಪ್ರಿಯಾ, ಹೊರಡಮ್ಮ. ನನ್ನ ಮಾತು ಕೇಳು ಪ್ರಿಯಾ. ಪ್ಲೀಸ್ ಅಮ್ಮ, ಬೇಡ ಇರ್ತೀನಮ್ಮ. ಕೇಳು, ಪ್ಲೀಸ್ ಅಮ್ಮ, ಮಾಡಬೇಡ. ಕರ್ಕೊಂಡು ಹೋಗಿ ಹೇಳಿ ಅಮ್ಮ. ಪ್ಲೀಸ್ ಅಮ್ಮ. ಪ್ರಿಯಾ ಪ್ಲೀಸ್ ಬಾ. ಪ್ಲೀಸ್ ಅಮ್ಮ, ಇಲ್ಲೇ ಇರ್ತೀನಮ್ಮ. ಪ್ಲೀಸ್ ಅಮ್ಮ. ನಡಿ ಪ್ರಿಯಾ, ಸಮಾಧಾನ ಮಾಡು. ಅತ್ತೆ, ನಾನು ಹೊರಡ್ತೀನಿ. ಧೈರ್ಯ ಕಳ್ಕೊಬೇಡಿ. ನನ್ ಧೈರ್ಯನೇ ಅವ್ರೆ ಅಪ್ಪ. ಅವರೇ ನನ್ನನ್ನ ಒಂಟಿಯಾಗಿ ಬಿಟ್ಟು ಹೊರಟೋದ್ರು. ರಾಧಿಕಾ, ನೀನು ಹೊರಡಮ್ಮ. ಇಲ್ಲಮ್ಮ, ನೀನೊಬ್ಬಳನ್ನೇ ಬಿಟ್ಟು ನಾನು ಹೇಗೆ ಹೋಗ್ಲಿ ಹೇಳು? ಸ್ವಲ್ಪ ದಿನ ಇಲ್ಲೇ ಇರ್ತೀನಿ. ಸರಿ, ಏನಾದರೂ ಅವಶ್ಯಕತೆ ಇದ್ರೆ ಫೋನ್ ಮಾಡಿ. ಬರ್ತೀನಿ.
ಪ್ರಿಯಾ, ನಿನಗಾಗಿರೋ ನಷ್ಟಕ್ಕೆ ಪರಿಹಾರನೇ ಇಲ್ಲ. ನಾವಾಡೋ ಮಾತು ನೀನು ನೋವು ಕಮ್ಮಿ ಮಾಡಲ್ಲ, ಆದರೆ ನೋವು ನುಂಗ್ಕೊಂಡು ಜೀವನದಲ್ಲಿ ಮುಂದೆ ಸಾಗೋದು ತಪ್ಪಿದ್ದಲ್ಲ. ನಡಿ ಪ್ರಿಯಾ. ಇದೆ ನಂಗೆ. ಸಾರಿ ಅದಕ್ಕೆ. ಅಣ್ಣ ಇಲ್ಲ ಅಂತ ನಮಗೆ ಮನ್ಸೆಲ್ಲ ಭಾರ ಆಗ್ತಿರುವಾಗ ನಿಂಗೆ ಇನ್ನೆಷ್ಟು ನೋವಾಗಿರ್ಬೋದು ಅಂತ ಅರ್ಥ ಆಗುತ್ತಮ್ಮ. ಆದ್ರೆ ಧೈರ್ಯ ಕಳ್ಕೊಳ್ಳೋದು ಒಳ್ಳೇದಲ್ಲ ಪ್ರಿಯಾ. ಮೂರ್ತಿನ ನೆನೆಸ್ಕೊಂಡ್ರೆ ಆ ನಗು ಮುಖನೇ ನೆನಪಾಗುತ್ತೆ. ಅಂತ ಮನುಷ್ಯ ಹೋಗ್ಬಿಟ್ಟ ಅಂದ್ರೆ ನಿಂಗೆ ಮಾತ್ರ ಅಲ್ಲ ಪ್ರಿಯಾ, ನಮಗೂ ಅದು ತುಂಬ ದೊಡ್ಡ ನಷ್ಟ. ನಿಮ್ಮಪ್ಪ ಅಂದ್ರೆ ನಿಂಗೆ ಎಷ್ಟು ಇಷ್ಟ ಅಂತ ಗೊತ್ತು. ನಿಂಗೆ ನಾವೆಲ್ಲ ಇದ್ದೀವಿ ಪ್ರಿಯಾ. ಈ ಟೈಮಲ್ಲಿ ನೀನು ಧೈರ್ಯವಾಗಿರೋದಷ್ಟೇ ಅಲ್ಲ, ನೀವು ಅಕ್ಕ ತಂಗಿ ಇಬ್ರು ಸೇರಿ ನಿಮ್ಮ ಅಮ್ಮಂಗೂ ಸಮಾಧಾನ ಮಾಡಿ ಧೈರ್ಯ ಹೇಳಬೇಕು. ಅಮ್ಮ ಪ್ರಿಯಾ, ಏನಾದ್ರೂ ತಿಂದ್ಯಾ ತಾಯಿ? ಇಲ್ಲ ಅಜ್ಜಿ, ರಾತ್ರಿಯಿಂದ ಇವಳು ಒಂದು ಹನಿ ನೀರು ಕುಡ್ದಿಲ್ಲ. ಅಯ್ಯೋಯ್ಯೋ, ಹತ್ತು ಎಷ್ಟು ಸುಸ್ತಾಗಿದ್ದಾಳೆ. ನೇಹಾ, ಹೋಗಿ ಅತ್ತಿಗೆಗೆ ಊಟ ತಗೊಂಡ್ ಬಮ್ಮ. ಬೇಡ ಅಜ್ಜಿ, ನಂಗೆ ಹಸುವಾಗ್ತಿಲ್ಲ. ಪ್ರತಿ ಕ್ಷಣ ನನ್ನ ಕಣ್ಮುಂದೆ ನಮ್ಮಪ್ಪನೇ ಬರ್ತಿದ್ದಾರೆ. ಅವ್ರ ಮಾತು, ಅವ್ರ ಪ್ರೀತಿ ಜ್ಞಾಪಕ ಬರ್ತಿದೆ. ದೇವ್ರಿ ಯಾಕಜ್ಜಿ ನಮ್ಗಿಂತ ಶಿಕ್ಷೆ ಕೊಟ್ಬಿಟ್ಟ? ಸುಮ್ನಿರಮ್ಮ, ಸಮಾಧಾನ ಮಾಡ್ಕೊ. ಅಮರ್, ನಮ್ ಪ್ರಿಯನ ರೂಮ್ ಕರ್ಕೊಂಡು ಹೋಗಪ್ಪ. ನಾನ್ ಜ್ಯೂಸ್ ಕೊಟ್ಟು ಕಳಿಸ್ತೀನಿ. ಆಯ್ತು ಅಜ್ಜಿ. ಅಮ್ಮ ಪ್ರಿಯಾ, ನೀನ್ ಹೋಗಿ ರೆಸ್ಟ್ ತಗೋಮ್ಮ. ಹೋಗಮ್ಮ. ನೇಹಾ, ಜ್ಯೂಸ್ ತಗೊಂಡು ಹೋಗಿ ಅತ್ತಿಗೆ ಕೊಟ್ಟು ಬಾ. ಸರಿ ಅಜ್ಜಿ. ಬೇಗ ಹೋಗು. ಕಂದ ಕೈಲಾಶ್, ನಿಮ್ಮ ಮಾವನವರು ಶವ ಸಂಸ್ಕಾರ ಎಲ್ಲ ಮುಗೀತಾ? ಮುಗೀತು ಅಮ್ಮ. ಪಾಪ ಅದಕ್ಕೆ ಪರಿಸ್ಥಿತಿ, ಪ್ರಿಯ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ತುಂಬಾ ನೋವಾಗುತ್ತೆ ಕಂದ. ನಾವು ಎಷ್ಟೇ ಜನ ಇದ್ರು ಅಣ್ಣ ಇಲ್ಲ ಅನ್ನೋ ಕೊರತೆನ ನಾವು ಖಂಡಿತ ತೀರ್ಸಕ್ಕಾಗಲ್ಲ. ಅಣ್ಣ ಅಂತೂ ಹೆಣ್ಮಕ್ಳ ಮದ್ವೆ ಮಾಡಿ ಮುಗಿಸಿದ್ರು. ಅವರ ಸದ್ಗುಣ ಇಬ್ರು ಮಕ್ಳಿಗೂ ಬಂದಿರೋದು ಮಾತ್ರ ಅಲ್ಲ, ಆ ಇಬ್ರು ಹೆಣ್ಮಕ್ಳಿಗಿರೋ ಸದ್ಗುಣಕ್ಕೆ ತಕ್ಕ ಹಾಗೆ ಒಳ್ಳೆ ಗಂಡಂದ್ರು ಸಿಕ್ಕಿದ್ದಾರೆ. ಸೊಸೆ ಯಾವನ್ನೋ ಪ್ರೀತಿಸಿದ್ಲು ಅಂತ ಗೊತ್ತಿಲ್ಲದೆ ರಾಧಿಕಾದು ಮಹಾನ್ ವ್ಯಕ್ತಿತ್ವ ಅಂದ್ಕೊಂಡಿದ್ದಾಳೆ ನನ್ನ ತಂಗಿ. ಅವಳು ನಿಜ ಮುಚ್ಚಿಟ್ಟು ಮೋಸ ಮಾಡಿದ್ಲು ಅಂತ ಗೊತ್ತಾದ್ರೆ ಕಥೆ ಮುಗೀತು. ಜೋರಾಗಿ ಮಾತಾಡ್ಬೇಡ್ರಿ, ಅದಕ್ಕೆ ಕೇಳಿಸ್ತು ಅಂದ್ರೆ ನಾವು 3 ಜನನು ಇವತ್ತೇ ಮೇಲಿರೋ ಕೃಷ್ಣಮೂರ್ತಿ ಜೊತೆ ಸೇರ್ಕೊಂಡ್ಬಿಡ್ತೀವಿ. ಹೌದು,
ನೀನೊಬ್ನೇ ಬಂದಿದ್ಯಲ್ಲ, ರಾಧಿಕಾ ಎಲ್ಲಿ ಕಂದ? ಅಮ್ಮ ಅದು ಬಿಟ್ನೇನೋ. ಏನ್ ಮಾತಾಡ್ತಿದ್ಯಾ ಅಲಿವೇಣಿ? ಬಾಯ್ಗೆ ಏನ್ ಬಂದ್ರೆ ಅದನ್ನ ಮಾತಾಡ್ಬಿಡೋದೇನಾ? ಯಾಕೆ ಬಿಟ್ಬಿಡ್ತಾನೆ? ತಪ್ಪು ತಿಳ್ಕೊಬೇಡಿ ಅದಕ್ಕೆ. ಅಪ್ಪನ್ ಕಳ್ಕೊಂಡಿರೋ ದುಃಖ ಇನ್ನ ಹೋಗಿಲ್ವಲ್ಲ. ಅಮ್ಮ ಒಂಟಿಯಾಗಿರ್ತಾರಂತ ಅಲ್ಲೇ ಬಿಟ್ಟು ಬಂದಿರ್ತಾನೆ ಅಂತ ಹೇಳ್ದೆ ಅಷ್ಟೇ. ಹೌದಮ್ಮ, ಸ್ವಲ್ಪ ದಿನ ಅಲ್ಲೇ ಇರ್ತಾಳೆ. ಕಂದ ಕೈಲಾಶ್, ನೀನು ಅಲ್ಲೇ ಇದ್ರೆ ಚೆನ್ನಾಗಿತ್ತು. ರಾಧಿಕಾಗೂ ಸಮಾಧಾನ ಆಗ್ತಿತ್ತು. ಗಂಡನ ಕಳ್ಕೊಂಡಿರೋ ನಿಮ್ಮ ಅತ್ತೆಗೂ ಧೈರ್ಯ ಇರ್ತಿತ್ತು. ಪ್ರಿಯಾಗೂ ದುಃಖ ಕಡಿಮೆ ಆಗ್ತಿತ್ತು. ಅಮ್ಮ, ನಂಗೆ ತುಂಬ ಕೆಲಸ ಇದೆ ಅಮ್ಮ, ಅದಕ್ಕೆ ಬಂದ್ಬಿಟ್ಟೆ. ನಾನು ಮೇಲಿರ್ತೀನಿ. ಖಂಡಿತ ಬೇಕು ಅಂತಾನೆ ಕೈಲಾಶ್ ಹೆಂಡ್ತಿನ ಕರ್ಕೊಂಡ್ ಬಂದಿಲ್ಲ. ಇನ್ಮೇಲೆ ಯಾವತ್ತೂ ಕರ್ಕೊಂಡ್ ಬರ್ದಿರೋ ಥರ ನಾವೊಂದ್ ಪ್ಲಾನ್ ಮಾಡ್ಬೇಕು. ಆದಷ್ಟು ಬೇಗ ರಾಧಿಕಾ ಯಾರನ್ನ ಪ್ರೀತಿಸಿದ್ದು ಅಂತ ಸಾಕ್ಷಿ ಸಮೇತವಾಗಿ ಸಿಕ್ಕಾಕೊಂಡ್ರೆ ಅದನ್ನೇ ಅಡ್ಡ ಇಟ್ಕೊಂಡು ಭಾವನ್ನು ರಾಧಿಕನ್ನು ಶಾಶ್ವತವಾಗಿ ದೂರ ಮಾಡ್ಬೋದು. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದ ಹಾಗೆ ರಾಧಿಕಾ ಕೈಲಾಶ್ ಮಧ್ಯೆ ಆಗ್ತಿರೋ ಜಗಳನ ನಾವು ನಮ್ಮ ಅನುಕೂಲಕ್ಕೆ ಬಳಸ್ಕೋಬೇಕು. ನಾವು ಅಂದ್ಕೊಂಡಿರೋದನ್ನ ನೆರವೇರಿಸ್ಕೋಬೇಕು. ನಮ್ಮ ಮದುವೆಲಿ ನಿನ್ನ ಕಿರು ಬೆರಳು ಹಿಡ್ಕೊಂಡು ಅಗ್ನಿಕುಂಡ ಸುತ್ತ 7 ಹೆಜ್ಜೆ ಹಾಕಿ ಜೀವನ ಪೂರ್ತಿ ನಿನ್ನ ಜೊತೆಲಿರ್ತೀನಿ ಅಂತ ನಿನಗೆ ಪ್ರಮಾಣ ಮಾಡಿದ್ದೀನಿ. ಆದರೆ ಇವಾಗ ಅರ್ಧ ದಾರಿಲೇ ಅನಾಥೆ ಮಾಡಿ ಹೊರಟೋಗ್ತಿದ್ದೀನಿ. ತಂದೆಯಾಗಿ ಪಾಸಾಗಿರೋ ನಾನು ಗಂಡನಾಗಿ ಫೇಲ್ ಆಗ್ತಿರೋದಕ್ಕೆ ನನಗೆ ಕ್ಷಮಿಸ್ಬಿಡು ಸುಜಾತ. ಅಮ್ಮ, ಊಟ ತಿನ್ನಮ್ಮ. ಹೇಗ್ ತಿನ್ನೋಕ್ಕಾಗುತ್ತಮ್ಮ? ನಿಮ್ಮಪ್ಪ ಇಲ್ಲದೆ ಇರುವಾಗ ನನ್ಗೆ ಹೇಗೆ ಊಟ ಇಳಿಯುತ್ತೆ?
ಇನ್ಮೇಲೆ ನನ್ನ ಗಂಡನ ಮಾತು ಕೇಳಲ್ಲ. ಅವ್ರನ್ನ ನೋಡಕ್ಕಾಗಲ್ಲ ಅಂದ್ರೆ ಊಟ ಹೇಗ್ ಮಾಡಕ್ಕಾಗುತ್ತೆ ರಾಧಿಕಾ? ಅಪ್ಪ ನಮ್ಮೆಲ್ಲರನ್ನೂ ಕೂಡ ಅವ್ರ ಪ್ರೀತಿಯನ್ನು ಬಂಧನದಲ್ಲಿ ಕಟ್ಟಾಕಿದ್ದಾರೆ. ಊಟ ಮಾಡೋಕ್ ಮಾತ್ರ ಅಲ್ಲಮ್ಮ, ಅವರಿಲ್ಲ ಅಂತ ಗೊತ್ತಾದ್ಮೇಲೆ ಹೆಜ್ಜೆ ಮುಂದಿಡೋದಕ್ಕೂ ಭಯ ಆಗ್ತಿರತ್ತೆ. ಆದ್ರೆ ದಾರಿ ಸಾಗ್ಲೇಬೇಕಲ್ಲ. ಸ್ವಲ್ಪ ಆದ್ರೂ ತಿನ್ನು, ಇಲ್ಲಾಂದ್ರೆ ಆಯಾಸ ಆಗತ್ತೆ. ನಿಮ್ಮಪ್ಪ ಬ್ಯಾಂಕಿಂದ ಮನೆಗೆ ಬಂದ ತಕ್ಷಣ ನನ್ನನ್ನ ಕೇಳ್ತಾ ಇದ್ದಿದ್ ಮೊದಲನೇ ಪ್ರಶ್ನೆ ಏನ್ ಗೊತ್ತಾ ರಾಧಿಕಾ? ಊಟ ಮಾಡ್ತೀಯ ಸುಜಾತ ಅಂತ. ಅವ್ರಿಗೆ ಕಾಯಿಲೆ ಬಂದಿದೆ ಅಂತ ಗೊತ್ತಾದ್ಮೇಲೆ ನನ್ನ ಬಗ್ಗೆ ಇರೋ ಚಿಂತೆ ಇನ್ನೂ ಹೆಚ್ಚಾಗ್ತಾ ಬಂತು. ನಾನು ಹೇಗೆ ಒಂಟಿಯಾಗಿ ಬದುಕ್ತೀನೋ ಅಂತ ಇತ್ತೀಚೆಗಂತೂ ತುಂಬ ಯೋಚನೆ ಮಾಡ್ತಿದ್ರು. ನಾನಿಲ್ದೆ ಹೋದ್ರು ಮಕ್ಳಿಗೋಸ್ಕರನಾದ್ರೂ ನೀನ್ ಧೈರ್ಯವಾಗಿರ್ಬೇಕು ಸುಜಾತ ಅಂತ ದಿನಕ್ಕೆ 10 ಸಲನಾದ್ರೂ ಹೇಳ್ತಾ ಇದ್ರು. ಆ ದೇವ್ರು ಅವ್ರನ್ನ ಕರ್ಕೊಂಡು ಹೋಗಿ ನನ್ನ ಶಾಶ್ವತವಾಗಿ ಅನಾಥೆ ಮಾಡ್ಬಿಟ್ಟ. ಅಯ್ಯೋ, ನಿಮ್ಮಪ್ಪನ್ನ ಬದುಕ್ಸಿ ನನ್ನನ್ನಾದ್ರೂ ಕರ್ಕೊಂಡು ಹೋಗ್ಬಾರ್ದಿತ್ತ ಆ ದೇವ್ರು? ಆ ದೇವ್ರು ನನ್ಗೆ ಅನ್ಯಾಯ ಮಾಡ್ಬಿಟ್ಟ. ಹಾಗೆ ಮಾತಾಡ್ತೀಯಮ್ಮ. ನಂಗೂ ಪ್ರಿಯಾಂಗೂ ಧೈರ್ಯ ಹೇಳ್ಬೇಕಾಗಿರೋ ನೀನೆ ಈ ತರ ಧೈರ್ಯ ಕಳ್ಕೊಂಡ್ರೆ ಹೇಗಮ್ಮ? ದೇವ್ರೇ, ನೀನೇ ತಿದ್ದೇ ಇದ್ರೆ ಅಪ್ಪನ ಆತ್ಮಕ್ಕೆ ಸಮಾಧಾನ ಆಗತ್ತಾ? ಅವ್ರಿಗೋಸ್ಕರನಾದ್ರೂ ಸ್ವಲ್ಪ ತಿನ್ನಮ್ಮ. ಬೇಡಮ್ಮ. ತಗೋ. ನನಗೆ ಬೇಡ ರಾಧಿಕಾ. ಅಮ್ಮ ಪ್ಲೀಸ್ ಅಮ್ಮ ತಿನ್ನಮ್ಮ. ಬೇಡ ರಾಧಿಕಾ, ಪ್ಲೀಸ್ ಅಮ್ಮ ತಗೋ. ಹೌದು, ನೀನು ಊಟ ಮಾಡಿದ್ಯಮ್ಮ? ನನ್ನ ವಿಷಯ ಬಿಡಮ್ಮ, ನಾನು ಆಮೇಲೆ ತಿಂತೀನಿ, ನೀನ್ ತಿನ್ನು. ಹಾಗಲ್ಲ ರಾಧಿಕಾ, ನೀನು ಊಟ ಮಾಡು, ನಾನು ತಿನ್ನಿಸ್ತೀನಿ. ತಿನ್ನು. ಹೌದು, ಒಂದ್ಸಲ ಪ್ರಿಯಾಗೆ ಫೋನ್ ಮಾಡಿ ಮಾತಾಡಮ್ಮ. ಅಪ್ಪ ಇಲ್ಲ ಅಂತ ಅವಳಲ್ಲಿ ಎಷ್ಟು ಗೋಳಾಡ್ತಿದ್ದಾಳೋ ಏನೋ.